ಹಾಯ್ ಬ್ಯೂಟಿಫುಲ್ ಸೋಲ್ಸ್. ಹಾಗಿದ್ರೆ ಬನ್ನಿ ಇವತ್ತಿನ ದಿನ ನಾವು ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ ವೃಶ್ಚಿಕ ರಾಶಿಯವರ ಒಂದು ಲವ್ ರಿಲೇಶನ್ಶಿಪ್ ರೀಡಿಂಗ್ ಅನ್ನ. ಸೊ ಬರುವಂತ ದಿನಗಳು 21st ಇಂದ 30th ವರೆಗೂ ಅವರ ಲೈಫ್ ಅಲ್ಲಿ, ಅವರ ಲವ್ ರಿಲೇಶನ್ಶಿಪ್ ಅಲ್ಲಿ ಏನ್ ನಡೀತಾ ಇದೆ, ಎನರ್ಜೀಸ್ ಅನ್ನ ಚೆಕ್ ಮಾಡೋಣ, ಫೀಲಿಂಗ್ಸ್ ಅನ್ನ ಚೆಕ್ ಮಾಡೋಣ, ಇವನ್ ಯೂನಿವರ್ಸ್ ಮೆಸೇಜ್ ಕೂಡ ಚೆಕ್ ಮಾಡೋಣ, ಗೈಡೆನ್ಸ್ ಅನ್ನ. ರೀಡಿಂಗಿಗೆ ಅಲೈನ್ ಮಾಡ್ಕೊಳ್ಳೋದಕ್ಕೆ, ಅಕ್ಯುರೇಟ್ ಆಗಿ ರೀಡಿಂಗ್ ಬರ್ಬೇಕಂತಂದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಅಕ್ಯುರೇಟ್ ಆಗಿ ನಿಮ್ಗೆ ರೀಡಿಂಗ್ ಬರುತ್ತೆ. ಮತ್ತೆ ಏನಾದರೂ ನೀವು ಶೇರ್ ಮಾಡಿದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ರೀಡಿಂಗನ್ನು ಶೇರ್ ಮಾಡಿದರೆ ಅಲ್ಲಿನೂ ಕೂಡ ನೀವು ಇನ್ನೊಬ್ಬರಿಗೆ ಹೆಲ್ಪ್ ಮಾಡಿದಾಗುತ್ತೆ, ನನಗೂ ಕೂಡ ಒಂದು ಸಪೋರ್ಟ್ ಆಗುತ್ತೆ. ಅಫ್ಕೋರ್ಸ್ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಎಲ್ಲರೂ ತುಂಬ ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಯೂನಿವರ್ಸ್. ನಿಮ್ಮಂಥ ಒಂದು ಫ್ಯಾಮಿಲಿಯನ್ನು ನನಗೆ ಕೊಟ್ಟಿದೆ ಯೂನಿವರ್ಸಿಗೆ ನಾನು ತುಂಬ ಥ್ಯಾಂಕ್ಸನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇಲ್ಲಿ ಪರ್ಸ್ನಲ್ ರೀಡಿಂಗ್ ಆಪ್ಷನ್ಸು ನಾನು ಕಾಮೆಂಟ್ ಅಲ್ಲಿ ಇದೆ, ಒಂದ್ಸಾರಿ ಚೆಕ್ ಮಾಡಿ. ಈವನ್ ನಾನು ನಂಬರ್ ಕೂಡ ಮೆನ್ಷನ್ ಮಾಡಿರ್ತೀನಿ, ಅಲ್ಲಿನೂ ಕೂಡ ನೀವು ನನಗೆ ಮೆಸೇಜಸ್ ಅನ್ನ ಮಾಡ್ಬೋದು, ಓನ್ಲಿ ಮೆಸೇಜ್. ಓಕೆ. ಸೊ ಫಸ್ಟ್ ಆಫ್ ಆಲ್ ನಿಮ್ಮ ಒಂದು ಎನರ್ಜಿ, ವೃಶ್ಚಿಕ ರಾಶಿಯವರ ಒಂದು ಎನರ್ಜಿಯನ್ನು ನಾನು ಚೆಕ್ ಮಾಡ್ತಾ ಇದ್ದೀನಿ. ನೋಡಿ, ಎನರ್ಜಿ ಅಂತ ಇಲ್ಲಿ ಏನ್ ಚೆಕ್ ಮಾಡ್ತಾ ಇದ್ದೀನಿ, ರೀಸೆಂಟ್ ಪಾಸ್ಟ್ ಅಲ್ಲಿ ನಿಮ್ಮ ಜೊತೆಗೆ ಯಾವುದೋ ಒಂದು ಘಟನೆ ನಡೆದಿರುವಂತದ್ದು. ಮೇ ಬಿ ನಿಮ್ಮ ಹೆಲ್ತ್ ಇರ್ಬೋದು, ನಿಮ್ಮ ಕರಿಯರ್, ನಿಮ್ಮ ಜಾಬ್, ಅಥವಾ ನಿಮ್ಮ ಒಂದು ಫೈನಾನ್ಸ್ ಇರ್ಬೋದು, ಅಥವಾ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಇರ್ಬೋದು. ಏನೋ ಒಂದು ಟ್ರಾಜಿಡಿ ಆಗಿರುವಂತಹದ್ದು ನನಗೆ ಅನಿಸ್ತಾ ಇದೆ. ರೀಸೆಂಟ್ ಪಾಸ್ಟ್ ಅಲ್ಲಿ ಸಡನ್ ಆಗಿ ಏನೋ ಒಂದು ಚೇಂಜಸ್ ಬಂದಿದೆ ನಿಮ್ಮ ಲೈಫಲ್ಲಿ. ಅನ್ಎಕ್ಸ್ಪೆಕ್ಟೆಡ್ಲಿ ಏನ್ ಚೇಂಜಸ್ ಬರುತ್ತೆ ಅಲ್ವಾ, ಆ ರೀತಿ ನಿಮ್ಮ ಲೈಫಲ್ಲಿ ಚೇಂಜಸ್ ಬಂದಿದೆ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ನೀವು ಅನ್ಕೊಂಡಿರೋದೇ ಇಲ್ಲ ಈ ರೀತಿ ಆಗತ್ತಾ ಅಂತ ಹೇಳಿ. ಮೇ ಬಿ ಹೆಲ್ತ್ ಇಶ್ಯೂಸ್ ಅಂತ ಬರ್ಬೋದು. ಹೆಲ್ತ್ ಇಶ್ಯೂ ಏನೋ ನಿಮಗೆ ಗೊತ್ತಿರೋದಿಲ್ಲ, ಸಡನ್ ಆಗಿ ಬಂದಿದೆ. ಅಥವಾ ಫೈನಾನ್ಷಿಯಲಿ ನಿಮ್ಗೆ ಏನಾದರೂ ತೊಂದರೆ ಆಗಿರುವಂಥದ್ದು. ಇದು ಒಂದು ಕಾರ್ಮಿಕ್ ಪ್ಯಾಟರ್ನ್ ನಿಮ್ಗೆ ಏನ್ ನಡೀತಾ ಇದೆ ಅಲ್ವಾ, ಅದು ಕಾರ್ಮಿಕ್ ಪ್ಯಾಟರ್ನ್. ಸೊ ಹಿಂದಿನ ಜನ್ಮದಲ್ಲಿ ನಾವು ಏನಾದರೂ ಮಾಡಿರ್ತೀವಿ, ಸೊ ಅದು ಕರ್ಮ ಅಂತ ಏನ್ ಹೇಳ್ತಾರೆ, ಒಂದು ಕಾರ್ಮಿಕ್ ಪ್ಯಾಟರ್ನ್ ನಿಮ್ದು ಕ್ಲೋಸಿಂಗ್ ಆಗ್ತಾ ಇದೆ. ಅಲ್ಲಿಂದ ನಿಮ್ಗೆ ಏನೋ ತೊಂದರೆ ಆಗ್ತಾ ಇದೆ. ಈ ಒಂದು ನಿಮ್ಗೆ ಯಾವ ರೀತಿ ಪೆಟ್ಟು ಬಿದ್ದಿರ್ಬೋದು ಅಂತಂದ್ರೆ, ಅದನ್ನ ನೀವು ಈಸಿಯಾಗಿ 1 ತಿಂಗಳು 2 ತಿಂಗಳಲ್ಲಿ ಅದರಿಂದ ಹೊರಗೆ ಬರ್ಲಿಕ್ಕೆ ಆಗೋದಿಲ್ಲ. ತುಂಬಾ ಟೈಮ್ ಬೇಕಾಗತ್ತೆ, ವರ್ಷಗಟ್ಲೆ ಬೇಕಾಗತ್ತೆ ಅನ್ನೋವಂಥದ್ದು. ಅಂದ್ರೆ ಆ ಒಂದು ಎನರ್ಜಿಯಲ್ಲಿ ನೀವು ಇರುವಂತದ್ದು ನನಗೆ ಅನಿಸ್ತಾ ಇದೆ. ಏನೋ ಇವೆಂಟ್ ಏನೋ ನಡೆದಿದೆ ನಿಮ್ಮ ಲೈಫಲ್ಲಿ. ಏನ್ ನಡೆದಿದೆ ಅಂತ ನನಗೆ ಕಾಮೆಂಟ್ ಅಲ್ಲಿ ತಿಳಿಸಿ. ಮತ್ತೆ ಎಲ್ರಿಗೂ ರೆಸೊನೇಟ್ ಆಗ್ಬೇಕು ಅಂತ ನಾನು ಹೇಳ್ತಾ ಇಲ್ಲ. ಯಾರಿಗೆ ರೆಸೊನೇಟ್ ಆಗುತ್ತೆ ಅವರು ತಿಳಿಸಿ, ಉಳಿದವರು ಆಸ್ ಎ ಗೈಡ್ಲೈನ್ಸ್ ಅಂತ ತಗೊಳ್ಳಿ. ಯಾಕಂದ್ರೆ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಅಗೇನ್ ನಾನು ಹೇಳ್ತಾ ಇರೋದು ಪರ್ಸನಲ್ ರೀಡಿಂಗಿಗೆ ನಿಮ್ಗೆ ಆಪ್ಷನ್ಸ್ ಎಲ್ಲ ಇದೆ, ಚೆಕ್ ಮಾಡಿ. ಇನ್ನು ನಿಮ್ಮ ಒಂದು ಎನರ್ಜಿಯನ್ನ ನೋಡಿದಾಗ ಅಫ್ಕೋರ್ಸ್ ನಿಮ್ಮ ಫೀಲಿಂಗ್ಸ್, ನಿಮ್ಮ ಪಾರ್ಟ್ನರ್ ಬಗ್ಗೆ ನೀವು ತುಂಬಾ ಸ್ಯಾಟಿಸ್ಫೈಡ್ ಇದ್ದೀರಾ, ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ ಫ್ಯಾಮಿಲಿ ಜೊತೆಗೆ. ನಿಮ್ಮ ಕಾಲೀಗ್ಸ್ ಇರ್ಬೋದು, ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ ಅವ್ರ ಜೊತೆಗೆ ಇರ್ಬೋದು, ಪಾರ್ಟ್ನರ್ ಜೊತೆಗೆ ತುಂಬಾ ಫ್ಯಾಷನೇಟ್ ಆಗಿದ್ದೀರಾ. ರೀಸೆಂಟಲ್ಲಿ ನಿಮಗೆ ಏನಾದರೂ ಎಂಗೇಜ್ಮೆಂಟ್ ಆಗಿರುವಂಥದ್ದು ಅಥವಾ ನಿಮ್ಮ ಮದುವೆ ಫಿಕ್ಸ್ ಆಗಿರುವಂಥದ್ದು ನನಗೆ ಅನಿಸ್ತಾ ಇದೆ. ಓಕೆ. ನಿಮ್ಮ ರಿಲೇಶನ್ಶಿಪ್ಗೆ ಒಂದು ಬ್ಲೆಸ್ಸಿಂಗ್ಸ್ ಬರ್ತಾ ಇದೆ, ಒಂದು ಗಟ್ಟಿತನ, ರಿಲೇಶನ್ಶಿಪ್ಗೆ ನೀವು ನೇಮ್ ಕೊಡ್ತಾ ಇದ್ದೀರಾ ಅನ್ನುವಂಥದ್ದು, ಒಂದು ಫ್ರೂಟ್ಫುಲ್ ರಿಸಲ್ಟ್ ಬರ್ತಾ ಇದೆ. ಇನ್ನು ನಿಮ್ಮ ಪಾರ್ಟ್ನರ್ ಫೀಲಿಂಗ್ ಅನ್ನ ನಾನು ನೋಡ್ತಾ ಇರುವಂತದ್ದು, ಓಕೆ, ಅವರು ತುಂಬಾ ಕರಿಯರ್ ಬಗ್ಗೆ ಫೋಕಸ್ಡ್ ಆಗಿದ್ದಾರೆ. ಅಫ್ಕೋರ್ಸ್ ನಿಮ್ಮ ಬಗ್ಗೆ ಲವಿಂಗ್ ಇದ್ದಾರೆ, ಲವಿಂಗ್, ಶೇರಿಂಗ್, ಕೇರಿಂಗ್ ಎಲ್ಲಾನು ಇದೆ, ಇಲ್ಲಂತಲ್ಲ. ಬಟ್ ಅವರ ಮೈಂಡ್ ಅಲ್ಲಿ ನಡೀತಾ ಇರುವಂತದ್ದು, ಅವರು ಸಮ್ವೇರ್ ಎಲ್ಲೋ ಅವರ ಫೋಕಸ್ ಏನಿದೆ ತುಂಬಾ ಅವರ ಕರಿಯರ್ ಮೇಲೆ ಇದೆ. ಅದೇ ಕರಿಯರ್ ಅನ್ನ ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಅಲ್ಲಿ ಎಲ್ಲೋ ಒಂದ್ ಕಡೆ ಅವರು ಬ್ಯುಸಿ ಆಗಿದ್ದಾರೆ. ಬಟ್ ನಿಮ್ಗೆ ಟೈಮ್ ಕೊಡ್ತಾ ಇಲ್ಲ ಅಂತ ಅಲ್ಲ, ಸಫಿಷಿಯಂಟ್ ಟೈಮ್ ಕೂಡ ಕೊಡ್ತಾ ಇದ್ದಾರೆ. ಇಂಡಿಪೆಂಡೆಂಟ್ ಆಗ್ತಾ ಇದ್ದಾರೆ, ರಿಲೇಶನ್ಶಿಪ್ ಅಲ್ಲಿ ಸ್ಟ್ರಾಂಗ್ ಆಗ್ತಾ ಇದ್ದಾರೆ. ಫ್ರೆಂಡ್ಲಿ ಇರ್ಬೋದು ನಿಮ್ಮ ಜೊತೆಗೆ, ಅಂದ್ರೆ ಆ ರೀತಿ ಪರ್ಸನಾಲಿಟಿಯನ್ನ ಬಿಲ್ಡ್ ಮಾಡ್ಕೊಳ್ತಾ ಇದ್ದಾರೆ. ಪಬ್ಲಿಕ್ ಅಲ್ಲಿ ಇರ್ಬೋದು, ನೀವು ಪರ್ಸನಲಿ ಇರ್ಬೋದು, ಪಬ್ಲಿಕ್ ಅಲ್ಲಿ ಇರ್ಬೋದು. ತುಂಬಾ ಅಟ್ರಾಕ್ಟಿವ್ ಆಗಿದ್ದಾರೆ, ಕ್ರೌಡ್ ಅನ್ನ ಅಟ್ರಾಕ್ಟ್ ಮಾಡ್ತಾ ಇದ್ದಾರೆ. ಅವ್ರ ಸುತ್ತಾಲು ಜನಗಳು ಓಡಾಡುವಂತದ್ದು, ಆ ಒಂದು ಅಟ್ರಾಕ್ಟಿವ್ ನೇಚರ್ ಅನ್ನ ಹೊಂದ್ಕೊಂಡಿದ್ದಾರೆ. ಇನ್ಸೆಕ್ಯೂರಿಟಿ ಬೇಡ ನಿಮ್ಗೆ ಯಾವುದೇ ಕಾರಣಕ್ಕೂ.
ಓಕೆ, ಅವರು ರಿಲೇಶನ್ಶಿಪ್ ಬಗ್ಗೆ ತುಂಬ ಕ್ಲಾರಿಟಿ ಇದೆ. ಯಾವುದು ಅಂದರೆ ಕನ್ಫ್ಯೂಷನ್ಸ್ ಅವ್ರಿಗೆ ಇಲ್ಲ. ಬಟ್ ಅವರು ಯಾವ ಕರಿಯರ್ ಓರಿಯೆಂಟೆಡ್ ಆಗಿದ್ದಾರೆ. ಸೊ ಹಾಗಾಗಿ ಪ್ರಯಾರಿಟಿ ಬೇಸ್ ಅಂತ ಬಂದಾಗ ಪ್ರೆಸೆಂಟ್ ಮೂಮೆಂಟು ಅವರು ಕರಿಯರ್ಗೆ ಪ್ರಯಾರಿಟಿ ಕೊಡ್ತಾರೆ. ಹಾಗಿದ್ರೆ ಇನ್ ಫ್ಯೂಚರಲ್ಲಿ ನೋಡಿ ನನಗೆ ಅನ್ನಿಸೋವಂಥದ್ದು ಯಾಕೋ ಸ್ವಲ್ಪ ಭಾರ ಅಂದರೆ, ನೀವು ಮೇ ಬಿ ಇಬ್ಬರಿಗೂ ಅನ್ಕೋಬಹುದು, ಇಬ್ಬರ ಕಡೆಯಿಂದನೂ ನಾನು ಹೇಳ್ತಾ ಇದ್ದೀನಿ, ರಿಲೇಶನ್ಶಿಪ್ಪಲ್ಲಿ ರೆಸ್ಪಾನ್ಸಿಬಿಲಿಟೀಸ್ ತಗೊಳ್ತಾ ಇಲ್ಲ ಅಂತ ಹೇಳಿ. ರೆಸ್ಪಾನ್ಸಿಬಿಲಿಟೀಸ್ ತಗೊಳ್ತಾ ಇಲ್ಲ, ಒಬ್ಬರ ಮೇಲೆ ಒಬ್ರು ಹಾಕ್ತಾ ಇರೋವಂಥದ್ದು, ನೀನ್ ಮಾಡಬೇಕು, ಇದನ್ನ ನಾನು ಯಾಕೆ ಮಾಡಬೇಕು, ಈ ರೀತಿ. ಎಲ್ಲೋ ಈ ರಿಲೇಶನ್ಶಿಪ್ ಒಂದು ಚೆನ್ನಾಗಿರುವಂಥ ರಿಲೇಶನ್ಶಿಪ್ಪನ್ನು ನೀವು ಗ್ರಾಂಟೆಡ್ ಆಗಿ ತಗೊಳ್ಳುವಂಥದ್ದು ನನಗೆ ಕಾಣ್ತಾ ಇದೆ. ತುಂಬ ಗ್ರಾಂಟೆಡ್ ಆಗಿ ತಗೊಳ್ಳುವಂಥದ್ದು, ಅದು ನಿಮಗೆ ಭಾರ ಅನಿಸುತ್ತೆ ಬರುವಂಥ ದಿನಗಳಲ್ಲಿ. ರಿಲೇಶನ್ಶಿಪ್ಪಲ್ಲಿ ಫುಲ್ಫಿಲ್ಮೆಂಟ್ ಬರಬೇಕಾದ್ರೆ ಯಾವುದು ಮುಚ್ಚುಮರೆ ಸೀಕ್ರೆಟ್ ಅಂತ ಇಡಬಾರ್ದು. ಓಕೆ, ಆ ಸೀಕ್ರೆಟ್ ಅಂತ ಏನಾದರೂ ಬಂತಂತಂದರೆ ಅಲ್ಲಿ ತೊಂದರೆ ಆಗುವಂಥ ಚಾನ್ಸಸ್ ತುಂಬಾ ಇರುತ್ತೆ. ಕಂಪ್ಲೀಟ್ ಕನೆಕ್ಷನ್ ಏನಿದೆ, ಆ ಕನೆಕ್ಷನನ್ನು ಬಿಲ್ಡ್ ಮಾಡ್ಕೋಬೇಕು. ಕನೆಕ್ಷನ್ದು ಪ್ರಾಬ್ಲಮ್ ಕಾಣ್ತಾ ಇದೆ. ಆ ಕನೆಕ್ಟಿವಿಟಿ, ಇಬ್ಬರ ನಡುವೆ ಕನೆಕ್ಟಿವಿಟಿ ಏನಿದೆ ಅಲ್ವಾ, ಅಲ್ಲಿ ಪ್ರಾಬ್ಲಮ್ ಅನ್ನಿಸ್ತಾ ಇದೆ. ಅಂದರೆ ಕಮ್ಯುನಿಕೇಷನ್ ಗ್ಯಾಪ್, ಎಷ್ಟು ಬೇಕೋ ಅಷ್ಟೇ ಮಾತಾಡೋದು, ಮತ್ತೆ ಏನಾದರೂ ಸಮಸ್ಯೆ ಇದೆಯಾ ಅದನ್ನ ಕೂತ್ಕೊಂಡು ಬಗೆಹರಿಸ್ಕೋಬೇಕು ಅನ್ನೋವಂಥದ್ದು, ಇದು ಎಲ್ಲನೂ ಮ್ಯಾಟ್ರ್ ಆಗುತ್ತೆ. ಆ ಕಮ್ಯುನಿಕೇಷನ್ ಗ್ಯಾಪ್ ಆದಾಗ ಏನಾಗುತ್ತೆ, ಇಲ್ಲಿ ಪ್ರಾಬ್ಲಮ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇಬ್ರು ಕೂಡ ಪ್ಯೂರ್ ಹಾರ್ಟೆಡ್ ಇದ್ದೀರಾ, ಬಟ್ ಸ್ವಲ್ಪ ಎಲ್ಲೋ ಆ ಕನೆಕ್ಟಿವಿಟಿ ಇಬ್ಬರಿಗೂ ಇಲ್ಲ ಅಂತ ನನಗೆ ಬರ್ತಾ ಇರೋವಂಥದ್ದು. ಅಗೇನ್ ಓಕೆ, ಸೊ ಇಲ್ಲಿ ಕಾರ್ಡ್ ಏನು ಹೇಳ್ತಾ ಇದೆ, ಕಾರ್ಡ್ ಹೇಳ್ತಾ ಇರುವಂಥದ್ದು ಮೆಸೇಜ್, ಯೂನಿವರ್ಸ್ ಕಡೆಯಿಂದ ಏನು ಮೆಸೇಜ್ ಬರ್ತಾ ಇದೆ, ತುಂಬ ರೆಸ್ಟ್ರಿಕ್ಟೆಡ್ ಆಗಿರ್ಲಿಕ್ಕೆ ಹೋಗಬೇಡಿ, ತುಂಬ ಈಗೋ ಬೇಡ, ಅಗ್ರೆಸಿವನ್ನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ, ಅಗ್ರೆಷನ್ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು, ನಂದೇ ನಡಿಬೇಕು ಅನ್ನೋ ಅಂಥ ಭಾವನೆಯನ್ನು ಇಟ್ಕೊಳ್ಳಿಕ್ಕೆ ಹೋಗಬೇಡಿ. ಅಫ್ಕೋರ್ಸ್ ನೀವು ಚೆನ್ನಾಗಿ ನೀವು ಪರ್ಫಾರ್ಮ್ ಮಾಡ್ತಾ ಇದ್ದೀರಾ, ನಿಮಗೆ ಎಕ್ಸ್ಪೀರಿಯನ್ಸ್ ಇರ್ಬೋದು, ಎಲ್ಲನೂ ಇರ್ಬೋದು, ಬಟ್ ಇಲ್ಲಿ ನಂದೇ ನಡಿಬೇಕು ಅನ್ನೋವಂಥದ್ದು ಎಷ್ಟು ಮಟ್ಟಿಗೆ ಸರಿ ಇರುತ್ತೆ, ನೀವೇ ಇದನ್ನ ನಾನು ಎದಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇವಾಗ ಜಸ್ಟ್ ನಾನು ತುಲಾರಾಶಿ ಅವ್ರದ್ದು ರೀಡಿಂಗ್ ಮಾಡಿದೆ, ಅವಾಗಲೂ ಕೂಡ ಸೇಮ್ ಸ್ವಲ್ಪ ಸಿಮಿಲರ್ ಕಾರ್ಡ್ಸ್ ಬಂದಿದ್ರು ಕೂಡ ಲಾಸ್ಟಲ್ಲಿ ಅವ್ರಿಗೂ ಕೂಡ ಇದೇ ರೀತಿ ಮೆಸೇಜ್ ಬಂದಿತ್ತು, ನಿಮಗೂ ಕೂಡ ಅದೇ ಬರ್ತಾ ಇದೆ. ಅದಕ್ಕೆ ನಾನು ಹೇಳ್ತಾ ಇರೋವಂಥದ್ದು, ಎಲ್ಲೋ ಒಂದು ಕಡೆ ನಿಮ್ಮ ಈಗೋ ಹಿಟ್ ಆಗುವಂಥದ್ದು, ನಿಮ್ಮ ಕ್ರಾಶಸ್ ಅಂತ ಹೇಳ್ತೇವೆ, ಕ್ಲಾಶಸ್ ಆಗುವಂಥದ್ದು, ನಿಮ್ಮ ಎಕ್ಸ್ಪೀರಿಯನ್ಸ್ಗೆ ಏನಾದರೂ ಹೇಳ್ತಾರಾ, ಓಕೆ, ಅಲ್ಲಿ ನಿಮಗೆ ಸಿಟ್ಟು ಬರುವಂಥದ್ದು, ಮತ್ತೆ ನನಗೆ ಎಲ್ಲ ಗೊತ್ತಿದೆ, ನಾನು ಹೇಳ್ದಾಗೆ ನಡಿಬೇಕು ಅಂತ ಹೇಳಿ ಈ ಭಾವನೆ, ಇದು ಬೇಡ. ಯೂನಿವರ್ಸ್ ಹೇಳ್ತಾ ಇರುವಂಥದ್ದು ಸಾಫ್ಟ್ ಹಾರ್ಟೆಡ್ ಆಗಿರಿ, ಮತ್ತೆ ಅದ್ರ ಜೊತೆಗೆ ನಿಮ್ಮನ್ನ ನೀವು ತುಂಬ ಕಠೋರ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ನಿಮ್ಮ ವಿಷಯದಲ್ಲೇನೂ ಕೂಡ ಡಿಸಿಪ್ಲಿನ್ ಇರಬೇಕು, ಇಲ್ಲ ಅಂತ ಅಲ್ಲ, ಬಟ್ ಸಮ್ವೇರ್ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದೆ ಸಾಫ್ಟ್ ಹಾರ್ಟೆಡ್ ಆಗಿರಿ. ಕಮ್ಯುನಿಕೇಷನಲ್ಲಿ ಮಾತು ಆಡಿದ್ರೆ ಹೋಯ್ತು, ಮುತ್ತು ಒಡೆದ್ರೆ ಹೋಯ್ತು ಅಂತ ಹೇಳ್ತಾರೆ. ಸೊ ಅದು ಯಾಕೆ ನಿಮಗೆ ಹೇಳ್ತಾ ಇದ್ದೀನಿ ಅಂದರೆ, ಸಡನ್ ಆಗಿ ಸಿಟ್ಟು ಬಂದಿದೆ ಅಂತ ಹೇಳಿ ಏನೋ ಒಂದು ಮಾತಾಡ್ಬಿಟ್ರಿ, ಮುಂದಿರೋರಿಗೆ ಹರ್ಟ್ ಆಯಿತು, ಅದು ನೀವು ವರ್ಡ್ಸ್ನ ಬ್ಯಾಕ್ ತಗೊಳ್ಳಿಕ್ಕೆ ಬರೋದಿಲ್ಲ. ಹಾಗಾಗಿ ನಿಮ್ಮ ನಾಲೆಡ್ಜ್, ನಿಮ್ಮ ಒಂದು ನಿಮ್ಮ ಪ್ರೈಡ್ ಏನಿರುತ್ತೆ ಅದನ್ನು ನೀವು ಕರೆಕ್ಟ್ ಪ್ಲೇಸಲ್ಲಿ ಯೂಸ್ ಮಾಡ್ಕೊಳ್ಳಿ, ರಿಲೇಶನ್ಶಿಪ್ಪಲ್ಲಿ ಬೇಡ. ಓಕೆ, ಯೂನಿವರ್ಸ್ ಹೇಳ್ತಾ ಇರೋವಂಥದ್ದು. ಸೊ ಈ ಒಂದು ರೀಡಿಂಗ್ ನಿಮಗೆ ಹೇಗೆ ಅನ್ನಿಸ್ತು, ಖಂಡಿತ ನನಗೆ ಒಂದು ಮೆಸೇಜ್ ಕಮೆಂಟ್ ಮುಖಾಂತರ ತಿಳಿಸಿ. ರೀಡಿಂಗ್ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ಲರಿಗೂ ಕೂಡ ಥ್ಯಾಂಕ್ ಯು.